ಈ ಇನ್ಸಿಡೆಂಟ್ ಕೇಳಿದಾಗಿಂದ ಏನಾಗುತ್ತಂದರೆ ಸಹಾಯ ಮಾಡೋದು ತುಂಬ ಈಸಿ, ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಸಮಾಧಾನ ಹೆಂಗೆ ಮಾಡೋದು ಅದೊಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ನಿಜವಾಗ್ಲೂ ನೀವೆಲ್ಲ ಗ್ರಾಮಸ್ಥರು ನೀವು ಅವ್ರ ಜೊತೆಲಿ ಇರೋದೇ ಭಾಳ ಖುಷಿಯಾದ ವಿಷಯ ನಮಗೆ ಅದು. ಯಾಕಂದರೆ ದುಡ್ಡು ಕೊಡ್ಬೋದು, ನಾಳೆ ಇವತ್ತು ನಾಳೆ ಒಂದು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಕೊಟ್ಕೊಂಡು ನಾವು ಕಾಪಾಡ್ಕೋಬೋದು. ಬಟ್ ಲಾಸ್ ಇದೆಯಲ್ಲ, ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ. ಆ ಕಾಡಕ್ಕೆ ಏನು ಕಾಡುತ್ತೋ ಅದು ಆದಷ್ಟು ಅವ್ರಿಗೆ ಕಮ್ಮಿ ಆಗಲಿ, ಆ ದೇವರ ಶಕ್ತಿ ಕೊಡಲಿ ಅಂತ ಒಂದೇ ಕೇಳ್ಕೊಳಕ್ಕಾಗೋದು ಹೊರತು ಇನ್ನೇನು ಕೇಳ್ಕೊಳಕ್ಕಾಗಲ್ಲ. ಭಾಳ ಬೇಜಾರಾಯ್ತು ಬಂದು ನೋಡಿದಾಗ. ನಿಜವಾಗ್ ನಮಗೆ ಐ ಡೋಂಟ್ ನೋ ವಾಟ್ ಟು ಸೇ. ನಿಜವಾಗ್ ಭಾಳ ದುಃಖ ಆಯಿತು. ಮಕ್ಕಳು ನೋಡಿದ್ರೆ ಎಜುಕೇಷನ್, ಆ ಮಕ್ಕಳು ತಾಯಿ ಕಳ್ಕೊಂಡಿದ್ದಾರೆ. ಕೆಲವರು ಫುಲ್ ಫ್ಯಾಮಿಲಿನೇ ಒಟ್ಟಿಗೆ ಹೋಗಿರೋದು. ಅದೇನು ಮಾತಾಡ್ಕೊಂಡು ಹೋದ್ರ ಅದೇನೋ ಒಂದು ಗೊತ್ತಾಗ್ತಾನೆ ಇಲ್ಲ. ಹಂಗಾಗಬಾರ್ದಾಗಿತ್ತು. ಬಟ್ ಆದರೂ ಆ ದೇವರು ಶಕ್ತಿ ಕೊಡಲಿ ಮಕ್ಕಳಿಗೆ. ಒಂದು ಸ್ಪೆಷಲ್ ಚೈಲ್ಡ್ ಇದೆ, ಆಮೇಲೆ ಇಬ್ಬರು ಮಕ್ಕಳಿಗೆ ಎಜುಕೇಷನ್ ಇದೆ. ಏನು ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದ್ದೀವಿ ಅಷ್ಟೇ ಹೊರತು ಏನು ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ. ಬಟ್ ಇದೊಂದು ಶಕ್ತಿ. ಇವಾಗ ಮಕ್ಕಳಿಬ್ಬರು ಚೆನ್ನಾಗಿದ್ದಾರೆ, ಅವ್ರು ನಾಳೆ ದಿನ IAS ಆಫೀಸರ್ ಆಗ್ಬೋದು, ಯಾರು ಗೊತ್ತು, ಆಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು. ಆ ದೇವರ ಶಕ್ತಿ ಕೊಡಲಿ. ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು, ಅದೇ ಪವರ್ ಅವ್ರಿಗೆ ಬರ್ಬೋದೇನೋ, ಅವರು ಅಥ್ಲೀಟ್ ಆಗ್ಬೋದೇನೋ. ಆ ದೇವರ ಪವರ್ ಕೊಡಲಿ, ಆಶೀರ್ವಾದ ಮಾಡಲಿ ಅವ್ರಿಗೆ. ನಾವು ಜೊತೆ ಇರ್ತೀವಿ ಅಂತ ಹೇಳ್ತೀವಿ.